ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕಾಗಿ ಫೈಟ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರ ಮಧ್ಯ ಬಿಗ್ ಫೈಟ್ ನಡೀತಾ ಇರೋದು. ಭೀಮಾ ನಾಯಕ್ ರಾಘವೇಂದ್ರ ಹಿಟ್ನಾಳ್ ನಡುವೆ ಈ ಒಂದು ಪೈಪೋಟಿ ನಡೀತಾ ಇದೆ. ಈಗಾಗಲೇ ನಿರ್ದೇಶಕರಾಗಿ ಚುನಾಯಿತರಾಗಿರುವಂತಹ ಭೀಮಾ ನಾಯಕ್, ಆದರೆ ಹಿಟ್ನಾಳ್ ಎಂಟ್ರಿಯಿಂದ ಭೀಮಾ ನಾಯಕ್ಗೆ ಭಾರಿ ಹಿನ್ನಡೆಯಾಗಿದೆ. ನಿರ್ದೇಶಕರ ಚುನಾವಣೆ ದಿನ 6 ಸದಸ್ಯ ಬಲ ಹೊಂದಿದ್ದಂಥ ಭೀಮಾ ನಾಯಕ್ ಇದೀಗ ಭೀಮಾ ನಾಯಕ್ ಓರ್ವ ಬೆಂಬಲಿಗ ಹಿಟ್ನಾಳ್ ಗುಂಪಿಗೆ ಸೇರ್ಪಡೆ ಆಗ್ಬಿಟ್ಟಿದ್ದಾನೆ. ನಿರ್ದೇಶಕರ ಸದಸ್ಯನಾಗಿರುವಂತಹ ಬೆಂಬಲಿಗ ಹಿಟ್ನಾಳ್ ಗುಂಪಿಗೆ ಸೇರ್ಪಡೆ ಆಗಿದೆ. ಹೀಗಾಗಿ ಹಿಟ್ನಾಳ್ ತಾವೂ ಸೇರಿದಂತೆ 8 ಜನ ನಿರ್ದೇಶಕರ ಬಲ ಹೊಂದಿದ್ದಾರೆ. ಇನ್ನು 5 ಜನ ಅಧಿಕಾರಿಗಳಿಗೆ ಮತ ಹಾಕುವ ಅಧಿಕಾರ ಇರುತ್ತೆ. ಹೀಗಾಗಿ 5 ಅಧಿಕಾರಿಗಳು ಯಾರಿಗೆ ಬೆಂಬಲಿಸ್ತಾರೆ ಎನ್ನುವುದು ಇಲ್ಲಿ ಬಹಳನೇ ಮುಖ್ಯ ಆಗುತ್ತೆ. ಒಟ್ಟು 18 ಮತಗಳಲ್ಲಿ 10 ಮತ ಪಡೆದವರಿಗೆ ಅಧ್ಯಕ್ಷ ಪಟ್ಟ ದೊರಕಲಿದೆ. 2 ಆಪ್ತ ಬೆಂಬಲಿಗರ ಪ್ರತಿಷ್ಠೆಯಿಂದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸಿಎಂ. ಇಂದು ರಾಬಕೋವಿ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನದ ಚುನಾವಣೆ. ಹಾಗಾಗಿ ಯಾರಿಗೆ ಅಧಿಕಾರ ಸಿಗುತ್ತೆ ಅನ್ನೋದು ಪ್ರಶ್ನೆ. ಅವರದ್ದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ಇಬ್ಬರೂ ಸಿಎಂಗೆ ಆಪ್ತರು. ಹಾಗಾಗಿ ಒಂದು ರೀತಿಯಾಗಿ ಸಂಕಷ್ಟನೇ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರ ಮಧ್ಯನೇ ಒಂದು ಫೈಟ್ ಇರೋದ್ರಿಂದ ಯಾರಿಗೆ ಸಪೋರ್ಟ್ ಮಾಡೋದು, ಯಾರಿಗೆ ಬಿಡೋದು ಅನ್ನೋದು ಪ್ರಶ್ನೆ ಆಗಿರುತ್ತೆ ಅವರುಗಳಿಗೆ. ಭೀಮಾ ನಾಯಕ್ ಮತ್ತು ರಾಘವೇಂದ್ರ ಹಿಟ್ನಾಳ್ ಇಬ್ಬರ ನಡುವೆ ಭಾರಿ ಪೈಪೋಟಿ. ಅದಕ್ಕೆ ಅವರದ್ದೇ ಆದಂಥ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಯಾರು ವಿನ್ ಆಗ್ತಾರೆ ಅನ್ನೋದನ್ನು ನೋಡಬೇಕಿದೆ. ನೋಡಿ, ಭೀಮಾ ನಾಯಕ್ ಮತ್ತು ರಾಘವೇಂದ್ರ ಹಿಟ್ನಾಳ್ ಇಬ್ಬರನ್ನು ಕೂಡ ಸಿಎಂ ಆಪ್ತಾರೆ. ಇಬ್ಬರಿಗೂ ಸಪೋರ್ಟ್ ಮಾಡಬೇಕಾಗತ್ತೆ ಅಥವಾ ಯಾರಿಗೂ ಸಪೋರ್ಟ್ ಮಾಡದೆ ಸುಮ್ಮನೆ ಇರಬೇಕಾಗತ್ತೆ. ಒಬ್ರಿಗಂತೂ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಇವರಿಬ್ಬರ ನಡುವೆ ಪೈಪೋಟಿ ಅನ್ನೋದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈಗ ಒಂದು ಗುಂಪಿಂದ ಒಂದು ಕಡೆಗೆ ಇನ್ನೊಬ್ಬ ವ್ಯಕ್ತಿ ಹೋಗಿ ಸೇರ್ಪಡೆ ಆಗಿದೆ. ಇನ್ನು ಅಧಿಕಾರಿಗಳ ಮತವೂ ಕೂಡ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟ್ ಕೊಟ್ಟಾಗತ್ತೆ. ಇದೊಂದು ಬಿಗ್ ಫೈಟ್. ಈ ಫೈಟ್ನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಪ್ರಶ್ನೆ. ಈಗಾಗಲೇ ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ ಭೀಮಾ ನಾಯಕ್ ಅವರು. ಇದೀಗ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕಾಗಿ ಫೈಟ್ನಲ್ಲಿ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಯಾವ ರೀತಿಯಾಗಿ ಸಿಎಂನ ಆಪ್ತರು ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ ಅಂತ? ಖಂಡಿತವಾಗ್ಲೂ ನೀತಿ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರ ನಡುವೆ ಈಗಾಗಲೇ ಬಿಗ್ ಫೈಟ್ ನಡೀತಿದೆ ಅಂತ ಹೇಳ್ಬೋದು. ಕೆಎಂಎಫ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯ್ಕ್ ಸೇರಿದಂತೆ ಕೊಪ್ಪಳ ಕಾಂಗ್ರೆಸ್ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಇವರಿಬ್ಬರ ನಡುವೆ ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ಭರ್ಜರಿ ಫೈಟ್ ಕೂಡ ನಡೀತಾ ಇದೆ. ಈಗಾಗಲೇ ನಿರ್ದೇಶಕರಾಗಿ ಚುನಾಯಿತರಾಗಿರುವಂತಹ ಭೀಮಾ ನಾಯ್ಕ್ ಅವರು ಕೂಡ ಇದ್ದಾರೆ. ಜೊತೆಗೆ ಕೊಪ್ಪಳ ಶಾಸಕರಾಗಿ ರಾಘವೇಂದ್ರ ಹಿಟ್ನಾಳ್ ಅವರು ಇದ್ದಾರೆ. ಈಗ ಸರ್ಕಾರದಿಂದ ನಿರ್ದೇಶಕ ಸ್ಥಾನಕ್ಕೆ ನಾಮ ನಿರ್ದೇಶಕರು ಇವರಿಬ್ರು ಆಗಿರುವಂತದ್ದು. ಆದ್ರೆ ಇನ್ನು ರಾಬಕೋವಿ ಅಧ್ಯಕ್ಷ ಸ್ಥಾನವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ಪಡೆಯುವ ಲೆಕ್ಕಾಚಾರದಲ್ಲಿ ಇಬ್ರು ಸಹ ಸಾಕಷ್ಟು ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಯಾಗಿ ನಿರ್ದೇಶಕರ ಚುನಾವಣೆಯಲ್ಲಿ ಇವತ್ತು ನಡೀತಾ ಇದೆ. ಇದರ ಸಂದರ್ಭದಲ್ಲಿ 6 ಜನ ಸದಸ್ಯರ ಬಲವನ್ನ ಭೀಮಾ ನಾಯಕ್ ಅವರು ಹೊಂದಿದ್ದಾರೆ. ಇದರ ಜೊತೆಯಾಗಿ ಭೀಮಾ ನಾಯಕ್ ಬೆಂಬಲಿಗ ಓರ್ವ ನಿರ್ದೇಶಕರ ಸದಸ್ಯ ಹಿಟ್ನಾಳ್ ಗುಂಪಿಗೆ ಸೇರ್ಪಡೆ ಆಗ್ಬೇಕಾಗಿದೆ. ಇದ್ರ ಜೊತೆಯಾಗಿ ಹಿಟ್ನಾಳ್ ತಾವು ಸಹ ಈ ಬಾರಿ 8 ಜನರ ನಿರ್ದೇಶಕರ ಬಲವನ್ನ ಹೊಂದಿಕೊಂಡು ಇನ್ನು 5 ಜನ ಏನಾದ್ರು ಅಧಿಕಾರಿಗಳು ಅವರಿಗೆ ಮತವನ್ನ ಹಾಕಿದ್ರೆ ಮತ್ತೆ ಅವ್ರು ಗೆಲ್ಲುವಂತ ಸಾಧ್ಯತೆಗಳಿದೆ. ಜೊತೆಯಾಗಿ ಒಟ್ಟು 12 ಚುನಾಯಿತ, 2 ನಾಮನಿರ್ದೇಶಕರು ಹಾಗೂ 5 ಜನ ಅಧಿಕಾರಿಗಳು ಸೇರಿ 18 ಮತಗಳು ಕೂಡ ಇಲ್ಲಿ ಇರುತ್ತೆ. ಹೀಗಾಗಿ 5 ಅಧಿಕಾರಿಗಳು ಯಾರಿಗೆ ಬೆಂಬಲಿಸ್ತಾರೋ ಅವರೇ ಇಲ್ಲಿ ಅಧ್ಯಕ್ಷ ಸ್ಥಾನವನ್ನ ಗೆಲ್ಲಿಸ್ತಾರೆ. ಒಟ್ಟು 18 ಮತಗಳು ಕೂಡ ಇರುತ್ತೆ. 10 ಮತಗಳು ಪಡೆದವರೇ ಇಲ್ಲಿಯ ಅಧ್ಯಕ್ಷರಾಗುವಂತದ್ದು ಕೂಡ ಇದೆ. ಇಬ್ರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬೆಂಬಲಿಗರ ನಡುವೆ ಪ್ರತಿಷ್ಠಿತವಾಗಿ ಈ ಚುನಾವಣೆ ಕೂಡ ನಡೀತಾ ಇದೆ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಚುನಾವಣೆಗೆ ಯಾರನ್ನ ಬೆಂಬಲಿಸಬೇಕು ಅನ್ನೋದು ಕೂಡ ದಿಕ್ಕು ತೋಚತೆ ಆಗಿದೆ ಅಂತಾನೆ ಅನ್ಸ್ಬೋದು ಅನ್ಸುತ್ತೆ. ಜೊತೆಗೆ ಕೊನೆಯ ಹಂತದವರೆಗೂ ಕೂಡ ಸಾಕಷ್ಟು ತೀವ್ರ ಕುತೂಹಲ ಕೂಡ ಇವ್ರದ್ದು ರಾಬಕೋವಿ ಚುನಾವಣೆ ಅಧ್ಯಕ್ಷ ಸ್ಥಾನ ಕೂಡ ನಡೀತಾ ಇದೆ. ಈಗಾಗಲೇ 9 ಗಂಟೆ ಹತ್ತಿರ ಕಳೆದ ಮೇಲೆ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಗಿದೆ. ಈಗೇನು ರಾಘವೇಂದ್ರ ಹಿಟ್ನಾಳ್ ಅವರು ಸಹ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಭೀಮಾ ನಾಯ್ಕ್ ಅವರು ಕೂಡ ಇನ್ನೇನು
ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. 1 ಗಂಟೆ ನಂತರ ಈ ಮತದಾನ ಮುಗಿದ ಬಳಿಕ ಕೆಎಂಎಫ್ ನ ಈ ರವಕವಿಯ ಕೆಎಂಎಫ್ ನ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಕೂಡ ತಿಳಿದು ಬರುತ್ತೆ. ನೀತಿ. ಥ್ಯಾಂಕ್ ಯು ಸಿದ್ದು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.